ನೀವು ಕೂಡ ಇದೇ ಥರದ್ದು ರೋಡ್ ಸೈಡಲ್ಲಿ ಸಿಗೋವಂಥ 150 ರುಪೀಸಿಂದು ಚೀಪ್ ಚಾರ್ಜರ್ಸನ್ನು ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆ, ಸೊ ಹೊಸ ಮೊಬೈಲ್ ತೊಗೊಂಡಿರ್ತೀರಿ, ಹೊಸ ಚಾರ್ಜರ್ ಯೂಸ್ ಮಾಡ್ತಾ ಇರ್ತೀರಿ, ಬಟ್ ಫಾರ್ ಸಮ್ ರೀಸನ್ ಅದು ಹಾಳಾಗ್ಬಿಡುತ್ತೆ ಅಥವಾ ಮಿಸ್ಪ್ಲೇಸ್ ಆಗುತ್ತೆ, ಏನೋ ಒಡೆದೋಗುತ್ತೆ, ಏನೋ ಆಗುತ್ತೆ. ಸೊ ದುಡ್ಡು ಉಳ್ಸೋಕ್ಕೋಸ್ಕರ ರೋಡ್ ಸೈಡಲ್ಲಿ ಸಿಗೋವಂಥ ಚೀಪ್ 150 ರುಪೀಸಿನ ಚಾರ್ಜರ್ಸ್ ತೊಗೊಳ್ತೀರಾ. ಓಕೆ, ಮೊಬೈಲು ತುಂಬ ಒಳ್ಳೆ ಚಾರ್ಜ್ ಆಗ್ತಾ ಇರುತ್ತೆ, ಪ್ಲಸ್ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರಿ. ಬಟ್ ಅಟ್ ದ ಬ್ಯಾಕ್ ಎಂಡ್ ನಿಮ್ಮ ಮೊಬೈಲ್ನ ಪ್ರತಿದಿನ ಅದು ಸಾಯಿಸ್ತಾ ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಚಾರ್ಜರಿನ ಕೆಲಸ ಏನು ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಮನೇಲಿ ಬರೋ ರಾ ಎಲೆಕ್ಟ್ರಿಸಿಟಿ ಇದೆಯಲ್ಲ, ಅದು ತುಂಬ ಅನ್ಸ್ಟೇಬಲ್ಲು, ತುಂಬ ಪವರ್ಫುಲ್ಲು, ತುಂಬ ರಾ. ಓಕೆ, ಅದನ್ನು ನಮ್ಮ ಮೊಬೈಲ್ಸ್ಗಳಿಗೆ ಡೈರೆಕ್ಟಾಗಿ ಕೊಟ್ಟರೆ ಒಂದೇ ದಿನಕ್ಕೆ ಹೊಗೆ. ಓಕೆ, ಸೊ ಅದನ್ನು ಕನ್ವರ್ಟ್ ಮಾಡಬೇಕಲ್ಲ, ಈ ಪವರ್ಫುಲ್ ಎಲೆಕ್ಟ್ರಿಸಿಟಿ ಇರೋದನ್ನ ನಮ್ಮ ಮೊಬೈಲಿಗೆ ಸೂಟ್ ಆಗುವಂತಹ ವ್ಯಾಟ್ಸಿಗೆ ಕನ್ವರ್ಟ್ ಮಾಡಬೇಕಲ್ವಾ. ಸೊ ಈ ಅನ್ಸ್ಟೇಬಲ್ ಎಲೆಕ್ಟ್ರಿಸಿಟಿನ ಸ್ಟೇಬಲ್ ಆಗಿರೋದಕ್ಕೆ ಕನ್ವರ್ಟ್ ಮಾಡಬೇಕು, ಮತ್ತು ಈ ರಾ ಎಲೆಕ್ಟ್ರಿಸಿಟಿನ ತುಂಬ ಕಾಮ್ ಡೌನ್ ಮಾಡಿ ನಮ್ಮ ಮೊಬೈಲಿಗೆ ಸೂಟ್ ಆಗೋ ಥರ ಕನ್ವರ್ಟ್ ಮಾಡಬೇಕು, ರೈಟ್. ಸೊ ಈ ಕನ್ವರ್ಷನ್ನ ಕೆಲಸನೇ ಈ ಚಾರ್ಜರ್ ಮಾಡೋದು. ಓಕೆ, ಸೊ ಈ 150 ರುಪೀಸ್ ಚಾರ್ಜರ್ ನಾವೇನು ತೊಗೊಳ್ತೀವಿ ರೋಡ್ ಸೈಡಲ್ಲಿ ಚೀಪಾಗಿ ಸಿಗೋದು, ದೇವ್ರಾಣೆ ಈ ಕನ್ವರ್ಷನ್ ಕೆಲಸನ ಸರಿಯಾಗಿ ಮಾಡೋದಿಲ್ಲ. ಸೊ ಹಂಗಾರೆ ನಾವೇನು ಮಾಡಬೇಕು, ಬ್ರ್ಯಾಂಡೆಡ್ ಚಾರ್ಜರ್ಸ್ಗಳನ್ನು ತೊಗೊಬೇಕು. ಸ್ಯಾಮ್ಸಂಗು, ಆ್ಯಪಲ್ಲು, OnePlus ಈ ಥರ ಬ್ರ್ಯಾಂಡೆಡ್ಡು BIS ಹಾಲ್ಮಾರ್ಕ್ ಇರುವಂಥ ಚಾರ್ಜರ್ಸ್ಗಳನ್ನು ತೊಗೊಳ್ಳಿ, ನಿಮ್ಮ ಮೊಬೈಲ್ಸನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಚೀಪ್ ಚಾರ್ಜರ್ಸ್ ಏನು ಮಾಡುತ್ತೆ ಅಂದರೆ, ಒಂದು, ನೀವು ಮೊಬೈಲನ್ನು ಯಾವಾಗ ಚಾರ್ಜಿಂಗಿಗೆ ಕನೆಕ್ಟ್ ಮಾಡ್ತೀರಾ ನಿಮ್ಮ ಮೊಬೈಲ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ನಂಬರ್ 1 ಸೈನ್. ಓಕೆ, ಫಸ್ಟ್ ಸೈನ್ ಇದು. ಓಕೆ, ಒಂದಿನ ಹೀಟ್ ಆದರೆ ಓಕೆ, 2 ದಿನ ನಿಮ್ಮ ಮೊಬೈಲ್ ಹೀಟ್ ಆದರೆ ಓಕೆ, ಬಟ್ ಪ್ರತಿದಿನ ನಿಮ್ಮ ಮೊಬೈಲ್ ಹೀಟ್ ಆಗ್ತಾ ಹೋದರೆ ತುಂಬ ಬೇಗ ಹಾಳಾಗ್ಬಿಡುತ್ತೆ ಮೊಬೈಲು. 2ನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಫೋನಿನ ಬ್ಯಾಟ್ರಿ ಓವರ್ ಎ ಪೀರಿಯಡ್ ಆಫ್ ಟೈಮ್ 3 ಇಯರ್ಸ್ ಡೌನ್ ದ ಲೈನ್ ಹೇಗಿದ್ರು ಡಿಗ್ರೇಡ್ ಆಗೇ ಆಗುತ್ತೆ. ಓಕೆ, ನೀವು ಎಷ್ಟೇ ಒಳ್ಳೆ ಚಾರ್ಜರ್ ಯೂಸ್ ಮಾಡಿದ್ರು ಡಿಗ್ರೇಡ್ ಆಗೇ ಆಗುತ್ತೆ. ಬಟ್ ನೀವು ಕೆಟ್ಟ ಚೀಪ್ ಲೋಕಲ್ ಚಾರ್ಜರ್ಸ್ಗಳನ್ನು ಯೂಸ್ ಮಾಡಿದ್ರೆ 3 ಇಯರ್ಸಿಗೆ ಡಿಗ್ರೇಡ್ ಆಗುವಂಥ ಬ್ಯಾಟ್ರಿ 1 ಇಯರ್ಗೆ ಡಿಗ್ರೇಡ್ ಆಗುತ್ತೆ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಚಾರ್ಜಿಂಗ್ ಪಾಯಿಂಟ್ ಇರುತ್ತಲ್ಲ, ಓಕೆ, ಅದಕ್ಕೇನಂತೀವಿ, ಚಾರ್ಜಿಂಗ್ ಪೋರ್ಟ್ ಅಂತೀವಿ, ಕರೆಕ್ಟ್ ಅಲ್ವಾ, ಮೊಬೈಲಲ್ಲಿ ಇರುತ್ತಲ್ವ. ಸೊ ಅದನ್ನೇ ಹಾಳು ಮಾಡಿಬಿಡುತ್ತೆ ಈ ಚೀಪ್ ಚಾರ್ಜಸ್. ಸೊ ಬಿ ವೆರಿ ಕೇರ್ಫುಲ್. ಒಂದು ಒಳ್ಳೆ ಬ್ರ್ಯಾಂಡೆಡ್ ಇರೋವಂತಹ ಚಾರ್ಜಸ್ಗಳನ್ನೇ ಯೂಸ್ ಮಾಡಿ, BIS ಹಾಲ್ಮಾರ್ಕ್ ಇರೋದನ್ನ ಯೂಸ್ ಮಾಡಿ. ಸೊ ಇವತ್ತೇ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ನಿಮ್ಮ ಚಾರ್ಜಸ್, ಯೂಸ್ ಮಾಡ್ತಿರೋ ಚಾರ್ಜಸ್ಸು ಬ್ರ್ಯಾಂಡೆಡ್ಡಾ, ಅನ್ಬ್ರ್ಯಾಂಡೆಡ್ಡಾ, ಹಾಲ್ಮಾರ್ಕ್ ಸೈನ್ ಇದೆಯಾ, ಏನು ಕತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಸೊ ಆಲ್ ದ ಫ್ಯೂಚರ್ ಟೆಕ್ ಅಪ್ಡೇಟ್ಸ್ ಇದೇ ಥರ ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನನಗೆ ನಿಮಗೆ ಯಾವುದೇ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡೋ ಉದ್ದೇಶ ಇಲ್ಲ, ಅಥವಾ ನಿಮಗೆ ಹೆದರಿಸೋ ಉದ್ದೇಶ ಇಲ್ಲ. ನಿಮಗೆ ಎಲ್ಲ ಟೆಕ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಕೂಡ, ಅಪ್ಡೇಟ್ಸ್ ಕೂಡ ಗೊತ್ತಿರಬೇಕು, ಅಷ್ಟೇ ನನ್ನ ಮೋಟೋ. ಸೊ ಸಿಗೋಣ ನೆಕ್ಸ್ಟ್ ಡೇ ಎಟ್ ದ ಸೇಮ್ ಟೈಮ್.